ಎಂಇಎಸ್ ಮತ್ತು ಶಿವಸೇನೆ ಪೊಂಡರಿಗೆ ಎಚ್ಚರಿಕೆ ನೀಡಿದ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಹಾಗೂ ಕರ್ನಾಟಕ ಸಂಗೊಳ್ಳಿ ರಾಯಣ್ಣ ಇತರ ರಕ್ಷಣಾ ವೇದಿಕೆ ಸಂಘಟನೆ. ಬೆಳಗಾವಿ ಜಿಲ್ಲೆಯಲ್ಲಿ ರಾಜ್ಯದ ಸಾರಿಗೆ ವಾಹನ ಚಾಲಕನ ಹಾಗೂ ನಿರ್ವಾಹಕನ ಮೇಲೆ ಮರಾಠಿ ಭಾಷೆಯಲ್ಲಿ ಮಾತನಾಡು ಎಂದು ಮರಾಠಿಗರ ಗುಂಡಾವರ್ತನೆಯನ್ನು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ರಾಜ್ಯ ಘಟಕ ಮತ್ತು ಬಳ್ಳಾರಿ ಜಿಲ್ಲಾ ಘಟಕ ಕರ್ನಾಟಕ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ವೇದಿಕೆ ಸಂಘಟನೆ ಖಂಡಿಸಿದೆ. ಬರೆದ ಮನವಿ ಪತ್ರ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬರೆದ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆ ಭಾಗದಲ್ಲಿ ಕರ್ನಾಟಕ ಸರ್ಕಾರಿ ಸಾರಿಗೆ ಬಸ್ನ ಚಾಲಕ ಮತ್ತು ನಿರ್ವಾಹಕನ ಮೇಲೆ ಎಂಇಎಸ್ ಮತ್ತು ಶಿವಸೇನೆ ಮರಾಠಿ ಬೆಂಬಲಿತ ಪುಂಡರು ಮರಾಠಿಯಲ್ಲಿ ಮಾತನಾಡು ಎಂದು ಟಿಕೆಟ್ನ ವಿಚಾರದಲ್ಲಿ ಮರಾಠಿ ಪುಂಡರು ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಕರ್ನಾಟಕ ಪೊಲೀಸರು ಫೋಕ್ಸೋ ಕೇಸ್ ದಾಖಲಿಸಿರುವುದು ಕನ್ನಡಿಗರನ್ನು ಹತ್ತಿಕ್ಕುವುದು ಹೀನ ಕೃತ್ಯ. ಈ ಮರಾಠಿಗರ ದಬ್ಬಾಳಿಕೆ ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಕನ್ನಡಿಗರ ಶಕ್ತಿಯನ್ನ ಕುಗ್ಗಿಸುವಂತಹ ಹೀನ ಕೃತ್ಯ ಮಾಡುತ್ತಿರುವ ಎಂಇಎಸ್ ಮತ್ತು ಶಿವಸೇನೆ ಮರಾಠಿ ಪುಂಡರು ಮಾಡುತ್ತಿದ್ದಾರೆ. ಕನ್ನಡಿಗರು ಇಂತಹ ಅದೃಷ್ಟ ಶಕ್ತಿಗಳು ಅವರ ಹೀನ ಕೃತ್ಯಗಳನ್ನ ಮಾಡಿ ಕನ್ನಡಿಗರನ್ನು ಹತ್ತಿಕ್ಕುವಂತ ಕೆಲಸ ಮಾಡಿದರೆ ಕನ್ನಡಿಗರು ಹೆದರುವಂತವರಲ್ಲ ಎಂದು ಎಂಇಎಸ್ ಮತ್ತು ಶಿವಸೇನೆ ಸಂಘಟನೆಯ ಪುಂಡರಿಗೆ ಎಚ್ಚರಿಕೆ ನೀಡಿದರು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಕಂಡಕ್ಟರ್ ಡ್ರೈವರ್ ಮೇಲೆ ಹಲ್ಲೆ ಮಾಡಿದ ಎಂಇಎಸ್ ಮತ್ತು ಶಿವಸೇನೆ ಮರಾಠಿ ಗುಂಡಗಳಿಗೆ, ಎಂಇಎಸ್ ಮತ್ತು ಶಿವಸೇನೆ ಮರಾಠಿ ಗುಂಡಗಳಿಗೆ, ಕನ್ನಡಿಗರ ಮೇಲೆ ನಿರಂತರವಾಗಿ ಬೆಳಗಾವಿ ಭಾಗದಲ್ಲಿ ಅಲ್ಲಿ ಮಹಾರಾಷ್ಟ್ರ ಗಡಿಯಲ್ಲಿ ಪದೇ ಪದೇ ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ನಡೆಸತಕ್ಕಂತ ವಿಚಾರವಾಗಿ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಮತ್ತು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ವೇದಿಕೆ ವತಿಯಿಂದ ಆ ಖಂಡನೆಯನ್ನು ಈ ನಮ್ಮ ಧ್ವನಿಯನ್ನು, ಯಾಕಂತಂದ್ರೆ ಪ್ರತಿ ವಿಷಯಕ್ಕೆ, ಸಣ್ಣ ವಿಷಯಕ್ಕಾಗ್ಲಿ ದೊಡ್ಡ ವಿಷಯಕ್ಕಾಗ್ಲಿ ಕನ್ನಡಿಗರ ಮೇಲೆ ಅಲ್ಲಿ ಹಲ್ಲೆ ಮಾಡ್ತಾ ಇರ್ತಾರೆ. ಏನು ಮಹಾರಾಷ್ಟ್ರ ಸರ್ಕಾರ ಐತಲ್ಲ, ಇದನ್ನ ಕಡಿವಾಣ ಹಾಕಬೇಕು. ಕಡಿವಾಣ ಹಾಕದೆ ಹೋದ್ರೆ ನಾವು ಕನ್ನಡಿಗರು ಸುಮ್ಮನೆ, ಯಾಕಂತ ಶಾಂತ ಸ್ವಭಾವದವರು, ಶಾಂತಿ ಪ್ರಿಯರು. ಅದ್ರ ಸಲುವಾಗಿ ನಾವು ಕೂಗುತ್ತಾ ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ನಮಸ್ಕಾರ, ನನ್ನ ಹೆಸರು ಶೇಖರ್ ಅಂತ ಹೇಳ್ಬಿಟ್ಟು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಎಲ್ಲ ಗೊತ್ತಿದೆ, ಬೆಳಗಾಂ ಭಾಗದಲ್ಲಿ ಇವತ್ತು ಎಂಇಎಸ್ ಮತ್ತು ಶಿವಸೇನೆ ಮರಾಠಿ ಪ್ರೇರಿತ ಗುಂಡಗಳು ನಿರಂತರವಾಗಿ ಕನ್ನಡಿಗರ ಮೇಲೆ ಖ್ಯಾತೆ ತೆಗೆಯುವಂತ ಕೆಲಸ ಮಾಡ್ತಿದ್ದಾರೆ. ಜನಪ್ರತಿನಿಧಿಗಳು ಈ ಮರಾಠಿ ಗುಂಡಗಳನ್ನ ಬೆಂಬಲಿಸುತ್ತಾ ಬಂದು, ಇನ್ನೊಂದು ದುರದೃಷ್ಟ ಏನಪ್ಪಾ ಅಂತಂದ್ರೆ ಕನ್ನಡಿಗರ ಮೇಲೆ ಹಲ್ಲೆ ಆಗಿ ಕನ್ನಡಿಗ ಡ್ರೈವರ್ ಮತ್ತು ಕಂಡಕ್ಟರ್ ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ರೆ, ಈಗ ನಮ್ಮ ಕರ್ನಾಟಕ ಪೊಲೀಸ್ ಅವರು ಆ ರಾಜಕೀಯ ಪ್ರೇರಿತದಿಂದ ನಮ್ಮ ಕಾರ್ಯನಿರ್ವಾಹಕನ ಮೇಲೆ ಪೋಕ್ಸೋ ದೂರನ್ನ ದಾಖಲು ಮಾಡಿರೋದು ವಿಪರ್ಯಾಸ. ಪೋಕ್ಸೋ ಯಾರಿಗೆ ಅನ್ವಯ ಆಗತ್ರಿ? ಅಲ್ಲಿ ಯಾವುದೇ ಭಾಗದಾಗಿರ್ಲಿ, ಅಖಂಡ ಕರ್ನಾಟಕದಲ್ಲಿ ಬೇರೆ ಪರಭಾಷಿಕರು ನಮ್ಮ ಅತಿಥಿಗಳಷ್ಟೇ ಆಳುವ ಕನ್ನಡಿಗನಾಗಿರಬೇಕು. ಹಾಗಾಗಿ ಇಲ್ಲಿ ಮಾಡ್ಕೊಂಡು ತಿನ್ನೋಕೆ ಅವಕಾಶ ಮಾಡಿ ಕೊಟ್ಟಿದೀವಿ. ಆದ್ರೂ ಕೂಡ ಆ ಮರಾಠಿ ಪ್ರೇರಿತ ಗುಂಡಗಳು ಇಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕನ್ನಡಿಗರ ಮೇಲೆ ನಿರಂತರವಾಗಿ ಖ್ಯಾತೆ ತೆಗೆಯುವಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅದನ್ನ ಖಂಡನೆ ಮಾಡಿಕೊಂಡು ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಮತ್ತು ಕನ್ನಡ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ವೇದಿಕೆ ವತಿಯಿಂದ ನಾವು ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಗ್ರಹ ಹರಿಸೋದಷ್ಟೇ. ಸ್ವಾಮಿ, ನೀವು ಕನ್ನಡ ಸಿದ್ದರಾಮಯ್ಯ ಅಂತೇಳಿ ಹೆಸರುವಾಸಿ ಆಗಿದ್ರ, ಮುಖ್ಯಮಂತ್ರಿ ನಿಮ್ಮ ಗೃಹ ಮಂತ್ರಿ ಪರಮೇಶ್ ಅವರೇ, ದಯವಿಟ್ಟು ಗಡಿ ಭಾಗದಲ್ಲಿ ಇರ್ತಕ್ಕಂಥ ಕನ್ನಡಿಗರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ರಿ. ನಿಮ್ಮ ಕಾರ್ಯ ಚಟುವಟಿಕೆ, ನಿಮ್ಮ ಕಾರ್ಯ ಜಂಜಾಟ, ನಿಮ್ಮ ರಾಜಕೀಯ ಒಳಜಗಳು ಏನೇ ಇರಲಿ, ಕನ್ನಡಿಗರ ಮೇಲೆ ಪರಭಾಷಿಕರ ನಿರಂತರವಾದ ಹಲ್ಲೆಯನ್ನ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಮೇಲೆ ಗುಂಡಾ ಕಾಯ್ದೆನ ನೀವು ದೂರು ದಾಖಲು ಮಾಡಿ ಗಡಿಪಾರು ಮಾಡಿ ಅವ್ರನ್ನ